ಸ್ನೇಹಿತರೆ, 1987ರಲ್ಲಿ ನಾದಬ್ರಹ್ಮ ಹಂಸಲೇಖ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ ಸಂಗೀತ ನಿರ್ದೇಶಕರಾಗಿ. ಅವರ ಮೊದಲನೇ ಸಿನಿಮಾ ಹೆಣ್ಣೆ ನಿನಗೇನು ಬಂಧನ. ಆ ಸಿನಿಮಾಗೆ ಅವರು ಸಂಗೀತ ಸಾಹಿತ್ಯವನ್ನು ಕೊಟ್ಟಿರ್ತಾರೆ, ಆದರೆ ಅದು ಅಷ್ಟು ಸದ್ದು ಮಾಡೋದಿಲ್ಲ. ಅದೇ ವರ್ಷ ರಿಲೀಸ್ ಆದಂತಹ ಪ್ರೇಮಲೋಕ ಇಡೀ ದಕ್ಷಿಣ ಭಾರತೀಯ ಚಿತ್ರರಂಗವನ್ನೇ ತನ್ನತ್ತ ತಿರುಗುವಂತೆ ಮಾಡುತ್ತೆ. ಆ ಸಿನಿಮಾದ ಕತೆ ಎಷ್ಟು ಮುಖ್ಯವಾಗಿತ್ತು ಮತ್ತು ಆ ಸಿನಿಮಾದ ಹಾಡುಗಳು ಹಾಗೂ ಸಂಗೀತದ ಬಗ್ಗೆನೂ ಇಡೀ ದಕ್ಷಿಣ ಚಿತ್ರರಂಗದ ಘಟಾನುಘಟಿಗಳು ಪ್ರೇಮಲೋಕ ಸಿನಿಮಾದತ್ತ ನೋಡ್ತಾರೆ. ಹಂಸಲೇಖ ಅವರ ಪ್ರತಿಭೆಯನ್ನು ಕಂಡು ಬೆರಗಾಗ್ತಾರೆ. ಏನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅದ್ಭುತವಾದ ಸಂಗೀತಗಾರ ಸಿಕ್ಕಿದ್ದಾನಲ್ಲ ಅಂತ ಚರ್ಚೆ ಆಗುತ್ತೆ. ಅದಾದ ನಂತರ ಹಂಸಲೇಖ ಮತ್ತು ರವಿಚಂದ್ರನ್ ಅವರ ಕಾಂಬಿನೇಷನಲ್ಲಿ ರಣಧೀರ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಆ ಎರಡು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಲಿಕ್ಕೆ ಪ್ರಮುಖ ಕಾರಣ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ. ರವಿಚಂದ್ರನ್ ಅವರ ಡೈರೆಕ್ಷನ್ ಕೂಡ ಚೆನ್ನಾಗಿರುತ್ತೆ. ಆದರೆ ಈ ಎರಡು ವಿಚಾರ ಆಗ ಬಹಳ ಸದ್ದು ಮಾಡಿದ್ದು. ನಮ್ಮ ಕನ್ನಡ ಚಿತ್ರರಂಗದಲ್ಲಂತೂ ಹಂಸಲೇಖ ಅನ್ನೋ ಒಂದು ಹೆಸರು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ನೋಡ್ತಿದ್ದಾಗೇ ಹಂಸಲೇಖ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳು ಸೃಷ್ಟಿಯಾಗಿ ಹೋಗ್ತಾರೆ. ಹಂಸಲೇಖ ಅವರು ಮುಂದಿನ ಸಿನಿಮಾ ಯಾವ್ದು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಜನ ಕುತೂಹಲದಿಂದ ಕಾಯುವಂತಹ ದಿನಗಳು ಬರುತ್ತೆ. ಆ ಟೈಮ್ನಲ್ಲಿ ಕೆಲವರು ಹಂಸಲೇಖ ಅವ್ರ ಬಗ್ಗೆ ವ್ಯಂಗ್ಯ ಮಾಡ್ತಾರೆ. ಹಂಸಲೇಖ ರವಿಚಂದ್ರನ್ಗೆ ಮಾತ್ರ ಸೂಟ್ ಆಗ್ತಾರೆ. ಇಂಥ ರಣಧೀರ, ಪ್ರೇಮಲೋಕ ಈ ರೀತಿಯ ಸಿನಿಮಾಗಳಿಗೆ ಅವರು ಹಾಡುಗಳನ್ನು ಕೊಡ್ತಾರೆ, ಸೈ ಅನಿಸ್ಕೋತಾರೆ. ಆದರೆ ಎಲ್ರಿಗೂ ಅವರು ಅಡ್ಜಸ್ಟ್ ಆಗೋಲ್ಲ. ಅಣ್ಣವ್ರಿಗಾಗಲಿ ವಿಷ್ಣುವರ್ಧನ್ ಇಂಥವ್ರಿಗೆ ಹಂಸಲೇಖ ಅವರು ಅಡ್ಜಸ್ಟ್ ಆಗೋದಿಲ್ಲ. ಅವರೇನೇ ಆದರೂ ರವಿಚಂದ್ರನ್ಗೆ ಸರಿ ಅಂತಲೂ ವ್ಯಂಗ್ಯ ಮಾಡ್ತಾರೆ. ಆದರೆ ಹಂಸಲೇಖ ಅವರು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ತಮ್ಮ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಒಂದ್ರ ಮೇಲೆ ಒಂದು ಹಿಟ್ ಸಿನಿಮಾಗಳನ್ನು ಕೊಡ್ತಾನೆ ಹೋಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ದೊಡ್ಡ ಮನೆಯಿಂದ ಅವರಿಗೆ ಕರೆ ಬರುತ್ತೆ, ನಮ್ಮ ಸಂಸ್ಥೆಯ ಸಿನಿಮಾಗೆ ನೀವು ಸಂಗೀತ ನಿರ್ದೇಶಕರಾಗಿ ಅಂತ. ಅದು ಆಗ ಭಾಳ ಚರ್ಚೆ ಆಗಿದ್ದು. ದೊಡ್ಡ ಮನೆಯವರು ಉಪೇಂದ್ರ ಕುಮಾರ್, ರಾಜನ್ ನಾಗೇಂದ್ರ, ಜಿ ಕೆ ವೆಂಕಟೇಶ್ ಇಂಥವ್ರನ್ನ ಬಿಟ್ಟು ಬೇರೆ ಯಾರಿಗೂ ಅವಕಾಶ ಕೊಡ್ತಿರ್ಲಿಲ್ಲ. ಆದರೆ ಹಂಸಲೇಖ ಅವರು ಬಂದ ಒಂದೇ ವರ್ಷಕ್ಕೆ ಅವರ ಸಿನಿಮಾಗೆ ಕರೆ ಬರುತ್ತೆ ಅಂದರೆ ಹಂಸಲೇಖ ಅವರ ತಾಕತ್ತು ಏನಿದೆ ಅಂತೇಳಿ ಆಗ ಎಲ್ಲ ಚರ್ಚೆ ಮಾಡಿದ್ದುಂಟು. ಇದು ಒಂದು ಕಡೆ. ಹಂಸಲೇಖ ಅವರು ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ, ಎಲ್ಲ ನಾಯಕರಿಗೂ ಅನ್ನೋ ಒಂದು ಅವ್ರ ಬಗ್ಗೆ ವ್ಯಂಗ್ಯ ಮಾಡ್ತಿರ್ತಾರೆ, ಟೀಕೆಯನ್ನು ಮಾಡ್ತಾಯಿರ್ತಾರೆ. ಆದರೆ ಹಂಸಲೇಖ ಅವರ ಬಗ್ಗೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರೇ ಫಿದಾ ಆಗೋಗಿರ್ತಾರೆ ಅವರ ಸಂಗೀತಕ್ಕೆ. ನಮ್ಮ ಸಿನಿಮಾಗೂ ಅವರೇ ಸಂಗೀತವನ್ನು ಕೊಡಬೇಕು ಅನ್ನೋಷ್ಟರ ಮಟ್ಟಿಗೆ ಹಿರಿಯ ನಿರ್ದೇಶಕರು ತುದಿಗಾಲಲ್ಲಿ ನಿಲ್ಲುವಂತಹ ದಿನ ಬಹಳ ಬೇಗನೆ ಬಂದ್ಬಿಡುತ್ತೆ. ವಿ ಸೋಮಶೇಖರ್ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು, ಕಮರ್ಷಿಯಲ್ ಡೈರೆಕ್ಟರ್ ಅಂತಲೇ ಹೆಸರು ಮಾಡಿದಂಥವರು. ಅಣ್ಣವರ ಬಂಗಾರದ ಪಂಜರ ಸಿನಿಮಾ ಮೂಲಕ ಅವರು ಚಿತ್ರರಂಗವನ್ನು ಪ್ರವೇಶ ಮಾಡ್ತಾರೆ. ವಿ ಸೋಮಶೇಖರ್ ಅವರು ನಿರ್ದೇಶನದ ಸಿನಿಮಾ ಅಂದರೆ ಅದು ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಆ ರೀತಿಯ ಹೆಸರಿತ್ತು ಅವರಿಗೆ. ವಿ ಸೋಮಶೇಖರ ಅದೇ ಅವರಿದ ಮೇಲೆ ಕಮರ್ಷಿಯಲಿ ಹಿಟ್ಟೇ ಅದು ಬಿಡು, ಲಾಸ್ ಅನ್ನೋ ಪ್ರಶ್ನೆನೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅವರು ಹೆಸರು ಮಾಡಿದ್ದಂಥವ್ರು. ಅವರು ಕೂಡ ತಮ್ಮ ಸಿನಿಮಾಗೆ ಹಂಸಲೇಖ ಅವರೇ ಬೇಕು ಅಂತ ಕೂತ್ಕೋತಾರೆ. ಅದು ಆಗ ಚರ್ಚೆ ಆಗುತ್ತೆ. ಈ ಹಿರಿಯ ನಿರ್ದೇಶಕರೇ ಹಂಸಲೇಖ ಅವರ ಕಾಲ್ ಶೀಟ್ಗಾಗಿ ಕಾಯ್ತಾ ಇದ್ದಾರೆ, ಅವರೇ ಮ್ಯೂಸಿಕ್ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂತೆಲ್ಲ ಅವಾಗ ಚರ್ಚೆ ಆಗ್ತಿತ್ತಂತೆ. ಮಿಸ್ಟರ್ ರಾಜ 88ರಲ್ಲಿ ರಿಲೀಸ್ ಆಗುತ್ತೆ, ಅಂಬರೀಷ್ ಅವರ ಅಭಿನಯ. ಅದಕ್ಕೆ ಹಂಸಲೇಖ ಅವರು ಮ್ಯೂಸಿಕ್. ಮಿಸ್ಟರ್ ರಾಜ ಸಿನಿಮಾ ಡೈರೆಕ್ಟರ್ ವಿ ಸೋಮಶೇಖರ್. ಮಿಸ್ಟರ್ ರಾಜ ಸಿನಿಮಾದಿಂದ ಹಿಡಿದು 97ರಲ್ಲಿ ಗಂಡೆದೆ ಬೈರ ಅಂತ ಒಂದು ಸಿನಿಮಾ ಬರುತ್ತೆ ವಿ ಸೋಮಶೇಖರ್ ಅವ್ರದ್ದು. ಅಲ್ಲಿವರೆಗೂ ವಿ ಸೋಮಶೇಖರ್ ನಿರ್ದೇಶನದಲ್ಲಿ ಬಂದಂತಹ ಸಿನಿಮಾಗಳ ಪೈಕಿ ಕೇವಲ 3 ಸಿನಿಮಾಗಳಿಗೆ ಮಾತ್ರ ಹಂಸಲೇಖ ಅವರು ಮ್ಯೂಸಿಕ್ ಕೊಡೋಕ್ಕಾಗಲಿಲ್ಲ. ಇನ್ನು ಎಲ್ಲ ಸಿನಿಮಾಗಳಿಗೂ ಹಂಸಲೇಖ ಅವರೇ ಸಂಗೀತ ಮತ್ತು ಸಾಹಿತ್ಯವನ್ನು ಒದಗಿಸ್ತಾರೆ. ಮೊದಲಿಗೆ ಮಿಸ್ಟರ್ ರಾಜ ಸಿನಿಮಾದಲ್ಲಿ ಆ ಜೋಡಿ ಒಂದಾಗಿ ಕೆಲಸ ಮಾಡುತ್ತೆ. ಅದಾದ ಮೇಲೆ ವಿ ಸೋಮಶೇಖರ್ ಅವರ ನಿರ್ದೇಶನದ ಬೇಡಿ ಸಿನಿಮಾ ಬರುತ್ತೆ, ಅದಕ್ಕೂ ಹಂಸಲೇಖ ಅವರೇ ಮ್ಯೂಸಿಕ್ಕು. ಕಿರಾತಕ ಪ್ರಭಾಕರ್ ಅವ್ರದ್ದು ಹಂಸಲೇಖ ಅವರೇ ಮ್ಯೂಸಿಕ್ಕು. ಹೀಗೆ ಸಾಲು ಸಿನಿಮಾಗಳು ವಿ ಸೋಮಶೇಖರ್ ಮತ್ತು ಹಂಸಲೇಖ ಅವರ ಕಾಂಬಿನೇಷನ್ನಲ್ಲಿ ನಿರಂತರವಾಗಿ ಬರುತ್ತೆ. ವಿ ಸೋಮಶೇಖರ್ ಅಂತೂ ಹಂಸಲೇಖ ಅವರೇ ಬೇಕು ನನಗೆ ಸಂಗೀತ ನಿರ್ದೇಶನ ನನ್ನ ಸಿನಿಮಾಗೆ ಅಂತ ಹಠ ಹಿಡಿದು ಅವರಿಗಾಗಿ ಕಾದು ಸಿನಿಮಾವನ್ನು ಶುರು ಮಾಡ್ತಾಯಿದ್ರು. ಇದ್ರ ಮಧ್ಯೆ ರಣಬೇರಿ ವಿ ಸೋಮಶೇಖರ್ ಅವರ ನಿರ್ದೇಶನ ಸಿನಿಮಾ, ವಜ್ರಮುನಿ ಆ ಸಿನಿಮಾ ಪ್ರೊಡ್ಯೂಸರು. ಅದಕ್ಕೂ ಹಂಸಲೇಖ ಅವ್ರಿಗೆ ಟ್ರೈ ಮಾಡಿರ್ತಾರೆ. ಆದರೆ ಆ ಹಂಸಲೇಖ ಅವರಾಗ ತುಂಬ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಸಿನಿಮಾನ ಲೇಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಆ ಸಿನಿಮಾಗೆ ಉಪೇಂದ್ರ ಕುಮಾರ್ ಅವರು ಮ್ಯೂಸಿಕನ್ನು ಕೊಡ್ತಾರೆ. ಆಮೇಲೆ ಗಂಡಂದರೆ ಗಂಡು ಅಂತ ವಿ ಸೋಮಶೇಖರ್ ಅವ್ರದ್ದು, ಅದಕ್ಕೆ ಜಿ ಕೆ ವೆಂಕಟೇಶ್ ಅವರು ಮ್ಯೂಸಿಕ್ ಕೊಡ್ತಾರೆ. ವರಗಳ ಬೇಟೆ ಆ ಸಿನಿಮಾಗೂ ಕೂಡ ಹಂಸಲೇಖ ಅವರು ಮ್ಯೂಸಿಕ್ ಕೊಡೋದಕ್ಕಾಗಲ್ಲ. ಕಡೆಯದಾಗಿ ಗಂಡೆದೆ ಬೈರ, ಅದಕ್ಕೂ ಉಪೇಂದ್ರ ಕುಮಾರ್ ಅವರೇ
ಮ್ಯೂಸಿಕನ್ನು ಕೊಡೋದು. 4 ಸಿನಿಮಾ ಮಾತ್ರ ವಿ ಸೋಮಶೇಖರ್ ಮತ್ತು ಹಂಸಲೇಖ ಕಾಂಬಿನೇಷನ್ ಮಿಸ್ ಆಗುತ್ತೆ. ಇನ್ನು ಎಲ್ಲ ಸಿನಿಮಾಗಳಲ್ಲೂ ಪ್ರತಾಪ್ ಅದ್ಧೂರಿ ಸಾಂಗ್ಸ್ಗಳು, ಅಣ್ಣವರ ಅಭಿನಯದ ಪರಶುರಾಮ, ಶಿವಣ್ಣನ ರಣರಂಗ, ಅಂಬರೀಷ್ ಅವರ ಮತ್ತೊಂದು ಸಿನಿಮಾ ವಿಜಯ ಕಡಗ, ಒಂಟಿ ಸಲಗ, ಚಿತ್ರಲೇಖ, ಪ್ರತಾಪ್, ಈ ರೀತಿ ಎಲ್ಲವೂ ಕೂಡ ಹಿಟ್ ಸಿನಿಮಾಗಳನ್ನೇ ಕೊಡ್ತಾ ಬರುತ್ತೆ ಈ ಜೋಡಿ. ಅದರಲ್ಲೂ ಪ್ರತಾಪ್ ಸಿನಿಮಾದ ಸಾಂಗ್ಗಳು ಆ ಸಂದರ್ಭದಲ್ಲಿ ಎಂಥ ಸಂಚಲನವನ್ನು ಸೃಷ್ಟಿ ಮಾಡಿಬಿಡ್ತು ಅಂದರೆ, ಮೊದಲನೇ ದಿನ ಕ್ಯಾಸೆಟ್ ಅಂಗಡಿಗಳಲ್ಲಿ ಪ್ರತಾಪ್ ಸಿನಿಮಾದ ಎಲ್ಲ ಕ್ಯಾಸೆಟ್ಗಳು ಸಾಯಂಕಾಲದೊಳಗೆ ಖಾಲಿ ಆಗಿಬಿಡುತ್ತೆ. ಮತ್ತೆ ಬೇಡಿಕೆ ಶುರುವಾಗುತ್ತೆ. ಅದ್ರ ನಾಳೆ ಮತ್ತೆ ಕ್ಯಾಸೆಟನ್ನು ತರಿಸು ಮಾರಾಟ ಮಾಡ್ತಾರೆ. ಯಾಕಂದರೆ ಆ ಸಿನಿಮಾದಲ್ಲಿ ಮಾಲಾಶ್ರೀ, ಸುಧಾರಾಣಿ ಒಟ್ಟಾಗಿ ಅಭಿನಯನವನ್ನು ಮಾಡ್ತಾ ಇರ್ತಾರೆ. ಆಗ ಮಾಲಾಶ್ರೀ ಅವರು ಆಗ ತಾನೇ ಎಂಟ್ರಿ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿಸಿಬಿಟ್ಟಿರ್ತಾರೆ. ಅವರ ಸಿನಿಮಾ ಅಂದರೆ ನಾಯಕರ ಸಿನಿಮಾವನ್ನು ಕಾದು ನೋಡ್ತಿದ್ರಲ್ಲ, ಆ ರೀತಿ ಮಾಲಾಶ್ರೀ ಅವರ ಸಿನಿಮಾವನ್ನು ಅಭಿಮಾನಿಗಳು ನೋಡ್ತಾಯಿದ್ರು. ಮಾಲಾಶ್ರೀ, ವಿ ಸೋಮಶೇಖರ್ ಮತ್ತು ಸುಧಾರಾಣಿ, ಅರ್ಜುನ್ ಸರ್ಜಾ ಅವರು, ಇವರೆಲ್ಲರ ಕಾಂಬಿನೇಷನ್ನಲ್ಲಿ ಆ ಸಿನಿಮಾ ಮೂಡಿ ಬರ್ತಾ ಇದೆ. ಹಂಸಲೇಖ ಅವರ ಮ್ಯೂಸಿಕ್ ಸಿಗತ್ತೆ. ಈ ಕಾರಣದಿಂದ ಪ್ರತಾಪ್ ಸಿನಿಮಾ ಆಗ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣುತ್ತೆ. ಆಮೇಲೆ ಕೆಂಪಯ್ಯ IPS, ಸರ್ಕಾರಕ್ಕೆ ಸವಾಲ್, ಶಶಿಕುಮಾರ್ ಅವ್ರ ಜೊತೆ ಆ ಸಿನಿಮಾದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿರುತ್ತೆ. ವಿ ಸೋಮಶೇಖರ್ ಮತ್ತು ಹಂಸಲೇಖ ಅವರ ಜೋಡಿನಲ್ಲಿ ಸರ್ಕಾರಕ್ಕೆ ಸವಾಲ್ ಈ ಸಿನಿಮಾ ಮಾತ್ರ ಆ್ಯಾವರೇಜ್ ಹಿಟ್ ಆಗುತ್ತೆ. ಇನ್ನು ಬಹುಪಾಲು ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ. ಈ ರೀತಿ ಹಿರಿಯ ನಿರ್ದೇಶಕರೇ ಹಂಸಲೇಖ ಅವರೇ ನಮ್ಮ ಸಿನಿಮಾಗಳಿಗೆ ಸಂಗೀತ ಕೊಡಬೇಕು ಅಂತೇಳಿ ತುದಿಗಾಲಲ್ಲಿ ನಿಂತಿದ್ದಂಥ ಕಾಲ. ಹಂಸಲೇಖ ಅವರು 1987ರಿಂದ ಸುಮಾರು 2003-4 ತನಕನೂ ಕನ್ನಡ ಚಿತ್ರರಂಗವನ್ನು ಆಳಿದ್ರು ಅಂತಲೇ ಹೇಳಬೇಕು. ಅವರಿಗಾಗಿ ನಿರ್ಮಾಪಕರು, ನಾಯಕರು ಕಾಯ್ತಾ ಇರೋರು ಅವರೇ ಸಂಗೀತ ಬೇಕು ನಮಗೆ ಅಂತೇಳಿ. ಆ ಮಟ್ಟಿಗೆ ನಮ್ಮ ನಾದಬ್ರಹ್ಮ ಹಂಸಲೇಖ ಅವರು ಹೆಸರು ಮಾಡ್ತಾರೆ. ವಿ ಸೋಮಶೇಖರ್ ನಂತರ ಹಲವು ಹಿರಿಯ ನಿರ್ದೇಶಕರು ಹಂಸಲೇಖ ಅವರ ಜೊತೆ ಸಿನಿಮಾವನ್ನು ಮಾಡಿದ್ದುಂಟು. ಅದರಲ್ಲಿ ಪ್ರಮುಖವಾಗಿ ಮತ್ತೊಬ್ಬರು ಅಂದರೆ ಗೀತಪ್ರಿಯ. ಅವರು ಕೂಡ ನಮಗೆ ಹಂಸಲೇಖನೇ ಬೇಕು ಅಂತೇಳಿ ಭಾಳೊಂದು ಭಾವಗೀತೆ ಸಿನಿಮಾಗೆ ಹಂಸಲೇಖ ಅವ್ರಿಗೆ ಚಾನ್ಸ್ ಕೊಡ್ತಾರೆ. ವಿ ಸೋಮಶೇಖರ್ ಅವರ ನಂತರ SV ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ಹಂಸಲೇಖ ಅವ್ರ ಜೊತೆ ಸಿನಿಮಾಗಳನ್ನು ಶುರು ಮಾಡ್ತಾರೆ. ಅವರಿಬ್ಬರ ಕಾಂಬಿನೇಷನ್ನ ಮೊದಲನೇ ಸಿನಿಮಾ ಬಣ್ಣದ ಗೆಜ್ಜೆ. ಅದರಲ್ಲಿ ರವಿಚಂದ್ರನ್ ಅವರು ನಾಯಕರಾಗಿರ್ತಾರೆ. ರವಿಚಂದ್ರನ್ ಅಂದಮೇಲೆ ಹಂಸಲೇಖ ಅವ್ರು ಇರಲೇಬೇಕು ಅನ್ನೋ ಕಾರಣಕ್ಕೆ ಆ ಸಿನಿಮಾಗೆ ಹಂಸಲೇಖ ಅವರೇ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಅದಾದ ನಂತರ SV ರಾಜೇಂದ್ರ ಸಿಂಗ್ ಬಾಬು ಅವರು ಅದೇ ವರ್ಷ 1990ರಲ್ಲೇ ಮತ್ತೊಂದು ಸಿನಿಮಾ ಮಾಡ್ತಾರೆ. ಅದು ಮುತ್ತಿನ ಹಾರಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ. ಅವರೇ ಪ್ರೊಡ್ಯೂಸರು. ಆ ಸಿನಿಮಾಗೆ ಸಂಗೀತ ನಿರ್ದೇಶನಕ್ಕೆ ಇಳಿಯರಾಜ ಅವ್ರನ್ನ ಕರ್ಕೊಬರೋಣ ಅಂತೇಳಿ ರಾಜೇಂದ್ರ ಸಿಂಗ್ ಬಾಬು ಅವರು ತೀರ್ಮಾನ ಮಾಡಿರ್ತಾರೆ. ಆದರೆ ಇಳಿಯರಾಜ ಅವರ ಕಾಲ್ ಶೀಟ್ ಸಿಗೋದೇ ಇಲ್ಲ. ಅವರು ತಮಿಳಿನಲ್ಲಿ ಸಾಕಷ್ಟು ಬ್ಯುಸಿ ಆಗಿಬಿಟ್ಟಿರ್ತಾರೆ. ಆಗ ಹಂಸಲೇಖ ಅವರಿಗೆ ಮುತ್ತಿನ ಹಾರ ಸಿನಿಮಾದ ಜವಾಬ್ದಾರಿಯನ್ನು ಕೊಡ್ತಾರೆ. ಆ ಸಿನಿಮಾದಲ್ಲೂ ಕೂಡ ಹಂಸಲೇಖ ಅವರು ಭರ್ಜರಿ ಕಮಾಲ್ ಮಾಡಿಬಿಡ್ತಾರೆ. ಆ ಸಿನಿಮಾ ಕಥೆನಲ್ಲಿ ಸೂಪರ್ ಹಿಟ್. ಅದರ ಜೊತೆಗೆ ಹಂಸಲೇಖ ಅವರ ಮ್ಯೂಸಿಕ್ಕು ಮತ್ತು ಸಾಂಗ್ಸ್ಗಳು ಮತ್ತಷ್ಟು ವೇಗವನ್ನು ಕೊಟ್ಬಿಡುತ್ತೆ ಆ ಸಿನಿಮಾಗೆ. ಆ ಸಿನಿಮಾ ಕಮರ್ಷಿಯಲ್ ಹಿಟ್ ಆಗಲಿಲ್ಲ ಆವಾಗ, ಆದರೆ ಅತ್ಯುತ್ತಮ ಸಿನಿಮಾ ಅಂತೇಳಿ ಭಾರಿ ಚರ್ಚೆ ಆಗುತ್ತೆ. ಆ ಸಿನಿಮಾದ ಹಾಡುಗಳು ಇವತ್ತಿಗೂ ಅಭಿಮಾನಿಗಳ ಬಾಯಲ್ಲಿ ಇದ್ದೇ ಇರುತ್ತೆ. ಅಂತಹ ಒಂದು ಹಾಡುಗಳನ್ನು ಕೊಡ್ತಾರೆ. ಅದಾದ ನಂತರ ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆ ಹಂಸಲೇಖ ಅವರ ಹಲವು ಸಿನಿಮಾಗಳನ್ನು ಮಾಡ್ತಾರೆ. ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲಿ ಮಹಾಕ್ಷತ್ರಿಯ, ಹಿಮಪಾತ, ಕಲ್ಯಾಣೋತ್ಸವ ಸಿನಿಮಾಗೂ ಅವರೇ ಕೆಲಸ ಮಾಡ್ತಾರೆ. ಅದಾದ ನಂತರ ಕುರಿಗಳು ಸಾರ್ ಕುರಿಗಳು, ಕೋತಿಗಳು ಸಾರ್ ಕೋತಿಗಳು, ಕತ್ತೆಗಳು ಸಾರ್ ಕತ್ತೆಗಳು, ಈ ರೀತಿ SV ರಾಜೇಂದ್ರ ಸಿಂಗ್ ಬಾಬು ಅವರ ಜೊತೆಗೂ ಕೂಡ ಹಂಸಲೇಖ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ. ಆ ಇಬ್ಬರು ಕಾಂಬಿನೇಷನ್ ಸಿನಿಮಾಗಳು ಕೂಡ ಬಹುಪಾಲು ಸಿನಿಮಾಗಳು ಯಶಸ್ವಿ ಆಗುತ್ತೆ. ಅದಾದ ನಂತರ ದೊರೈ ಭಗವಾನ್ ಮತ್ತೊಬ್ಬ ಹಿರಿಯ ನಿರ್ದೇಶಕರು, ಅವರ ಜೊತೆ ಹಂಸಲೇಖ ಅವರು 2 ಸಿನಿಮಾದಲ್ಲಿ ಕೆಲಸ ಮಾಡ್ತಾರೆ. ಒಂದು ನೀನು ನಕ್ಕರೆ ಹಾಲು ಸಕ್ಕರೆ, ಮತ್ತೊಂದು ಮಾಂಗಲ್ಯ ಬಂಧನ. ಅದರಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಸಿನಿಮಾದ ಹಾಡುಗಳಂತೂ ಸೂಪರ್ ಡೂಪರ್ ಹಿಟ್ ಆಗಿಬಿಡುತ್ತೆ. ಆ ಸಿನಿಮಾದ ಯಶಸ್ಸಿನ ಹಿಂದೆ ಆ ಸಿನಿಮಾದ ಹಾಡುಗಳು ಕೂಡ ಅಷ್ಟೇ ಕೆಲಸ ಮಾಡಿರುತ್ತೆ. ಆದರೆ ಒಂದು ವಿಚಾರ ಏನಂದರೆ, ನೀನು ನಕ್ಕರೆ ಹಾಲು ಸಕ್ಕರೆ ಸಿನಿಮಾದಲ್ಲಿ ಹಂಸಲೇಖ ಅವರಿಗೆ ಸಂಗೀತದ ಜವಾಬ್ದಾರಿಯನ್ನು ಕೊಡುವಂತಹ ದೊರೈ ಭಗವಾನ್ ಅವರು ಸಾಹಿತ್ಯದ ಜವಾಬ್ದಾರಿಯನ್ನು ಅವರ ಆಪ್ತ ಮಿತ್ರ ಚಿ ಉದಯಶಂಕರ್ ಅವ್ರಿಗೆ ವಹಿಸ್ತಾರೆ. ಆಗ ಹಂಸಲೇಖ ಅವರು ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂದರೆ ಆ ಸಿನಿಮಾದ ಹಾಡುಗಳು ಕೂಡ ಅವರೇ ಬರೀತಾಯಿದ್ರು. ಆದರೆ ದೊರೈ ಭಗವಾನ್ ಅವರು ಇಲ್ಲ, ಇದಕ್ಕೆ ಉದಯಶಂಕರ್ ಅವರೇ ಹಾಡು ಬರೀಲಿ, ನೀವು ಸಂಗೀತ ಕೊಡಿ ಅಂತೇಳಿ ಆ ಸಿನಿಮಾದ 6 ಹಾಡುಗಳ ಪೈಕಿ 5 ಹಾಡುಗಳನ್ನು ಉದಯಶಂಕರ್ ಅವರು ಬರೀತಾರೆ. 1 ಹಾಡು ಮಾತ್ರ ಹಂಸಲೇಖ ಅವರು. ಅದಾದ ನಂತರ ಮಾಂಗಲ್ಯ ಬಂಧನ ಸಿನಿಮಾದಲ್ಲೂ ದೊರೈ ಭಗವಾನ್ ಮತ್ತು ಹಂಸಲೇಖ ಒಟ್ಟಾಗಿ ಕೆಲಸ ಮಾಡ್ತಾರೆ. ಇನ್ನು ಮತ್ತೊಬ್ಬ ಹಿರಿಯ ನಿರ್ದೇಶಕ ಭಾರ್ಗವ ಅವ್ರ ಜೊತೆ ಹಂಸಲೇಖ ಅವರು 3 ಸಿನಿಮಾದಲ್ಲಿ ಕೆಲಸ ಮಾಡಿರ್ತಾರೆ. ಒಂದು ಶಂಕರ್ ನಾಗ್ ನಾಯಕತ್ವದ ಹೊಸ ಜೀವನ, ಮತ್ತೊಂದು ಸಮ್ಮಿಲನ ಅಂತ ಶಶಿಕುಮಾರ್ ಅವರು ಅದರಲ್ಲಿ ಹೀರೋ,
ಆ ಸಿನಿಮಾದಲ್ಲಿ 2 ಸಿನಿಮಾಗಳಲ್ಲಿ ಭಾರ್ಗವ ಮತ್ತು ಹಂಸಲೇಖ ಅವರು ಕೆಲಸ ಮಾಡ್ತಾರೆ. ಅದಾದ ನಂತರ ಮತ್ತೊಬ್ಬ ಹಿರಿಯ ನಿರ್ದೇಶಕ ಸಂಗೀತಂ ಶ್ರೀನಿವಾಸರಾವ್ ಅವರ ಜೊತೆಯೂ ಕೂಡ ಹಂಸಲೇಖ ಅವರು 2 ಸಿನಿಮಾದಲ್ಲಿ ಕೆಲಸ ಮಾಡಿರ್ತಾರೆ. ಒಂದು ಕ್ಷೀರಸಾಗರ, ಮತ್ತೊಂದು ಟು ವಿ. ಕ್ಷೀರಸಾಗರ ಸಿನಿಮಾ ಕುಮಾರ್ ಬಂಗಾರಪ್ಪ ಅವರ ಹೀರೋ. ಅದರಲ್ಲಿ ಆ ಸಿನಿಮಾದಲ್ಲೂ ಅಷ್ಟೇ, ಈಗ ಹೇಗೆ ದೊರೆ ಭಗವಾನ್ ಅವರು ಸಂಗೀತದ ಜವಾಬ್ದಾರಿಯನ್ನು ಹಂಸಲೇಖ ಅವರು ಕೊಟ್ಟರೋ, ಸಾಹಿತ್ಯದ ಜವಾಬ್ದಾರಿಯನ್ನು ಉದಯ್ ಶಂಕರ್ ಕೊಟ್ಟಿರ್ತಾರೋ, ಅದೇ ರೀತಿ ಸಂಗೀತಂ ಶ್ರೀನಿವಾಸರಾವ್ ಕೂಡ ನೀವು ಮ್ಯೂಸಿಕ್ ಕೊಡಿ, ಹಾಡುಗಳನ್ನು ಉದಯ್ ಶಂಕರ್ ಅವರು ಬರೀಲಿ ಅಂತೇಳಿ ಕ್ಷೀರಸಾಗರ ಸಿನಿಮಾದ ಎಲ್ಲ ಹಾಡುಗಳನ್ನು ಉದಯ್ ಶಂಕರ್ ಅವರೇ ಬರೀತಾರೆ. ಅದು ಆಗ ಬಹು ಚರ್ಚೆ ಆದಂಥ ವಿಚಾರ. ಹಂಸಲೇಖ ಅವರು ಮ್ಯೂಸಿಕ್ ಕೊಡ್ತಿದ್ದಂತಹ ಸಿನಿಮಾಗಳಿಗೆ ಅಟ್ಲೀಸ್ಟ್ ಒಂದು ಸಾಂಗ್ ಆದರೂ ಬರೀತಾಯಿದ್ರು. ಆದರೆ ಕ್ಷೀರಸಾಗರ ಸಿನಿಮಾದಲ್ಲಿ ಹಂಸಲೇಖ ಅವರು ಒಂದು ಹಾಡನ್ನು ಬರೆಯೋದಿಲ್ಲ, 5 ಹಾಡುಗಳನ್ನು ಉದಯ್ ಶಂಕರ್ ಅವರೇ ಬರೀತಾರೆ. ಅದಕ್ಕೆ ಕಾರಣ ಸಂಗೀತಂ ಶ್ರೀನಿವಾಸರಾವ್ ಅವರು ಉದಯ್ ಶಂಕರ್ ಅವರ ಗೆಳೆತನಕ್ಕೆ ಬೆಲೆ ಕೊಟ್ಟು ಆ ಸಿನಿಮಾದ ಹಾಡುಗಳನ್ನು ಉದಯ್ ಶಂಕರ್ ಅವ್ರ ಕೈಲಿ ಬರೆಸ್ತಾರೆ. ಮತ್ತೊಬ್ಬ ಹಿರಿಯ ನಿರ್ದೇಶಕರು ಅಂದರೆ MS ರಾಜಶೇಖರ್. ಅವರ ಜೊತೆಯೂ ಕೂಡ ಹಂಸಲೇಖ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಚಿರಬಾಂಧವ್ಯ, ಹೃದಯ, ಪುರುಷೋತ್ತಮ, ಮುತ್ತಣ್ಣ, ಮಣ್ಣಿನ ದೋಣಿ, ಈ ರೀತಿ ಸಾಕಷ್ಟು ಸಿನಿಮಾಗಳು MS ರಾಜಶೇಖರ್ ಅವ್ರ ಜೊತೆಯೂ ಕೂಡ ಕೆಲಸ ಮಾಡಿರ್ತಾರೆ. ಆ ಎಲ್ಲ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಈ ರೀತಿ ಹಂಸಲೇಖ ಅವರು ಕೇವಲ ಹೊಸಬರ ಸಿನಿಮಾಗಳಲ್ಲ, ಹಳೆಯ ನಿರ್ದೇಶಕರಿಗೂ ನಾನೇ ಬೇಕು ಅನ್ನೋದನ್ನು ಆವಾಗ ಪ್ರೂವ್ ಮಾಡ್ತಾರೆ.